Mau apa aku nonton lah? உலகம் ரொம்ப பெருசு. culpa! ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ರಿಲೀಸ್ ಆಗಿ ಸದ್ದು ಮಾಡ್ತಿರುವ DC ಸಿನಿಮಾ ಹೇಗಿದೆ? ಲೋಕೇಶ್ ಕನಕರಾಜ್ ಹಾಗೂ ತಂಡದ ಆ ಪ್ರಯತ್ನ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಗೆದ್ದಿದೆಯಾ ಅಥವಾ ನಿರಾಶೆ ಮೂಡಿಸಿದ್ದಾ? ಇದರ ಕಂಪ್ಲೀಟ್ ರಿವ್ಯೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಮೊದಲಿಗೆ ಸಿನಿಮಾದ ಕಥೆಯ ಬಗ್ಗೆ ಮಾತಾಡೋದಾದರೆ, ನಿರ್ದೇಶಕರು ಒಂದು ಹೊಸ ಜಾನರನ್ನು ತೆರೆ ಮೇಲೆ ತರುವ ಪ್ರಯತ್ನ ಮಾಡಿದ್ದಾರೆ. ಕಥೆಯು ಆರಂಭವಾಗುತ್ತಿದ್ದಂತೆ ಪ್ರೇಕ್ಷಕರನ್ನು ಸೀಟಿನಂಚಿನಲ್ಲಿ ಕೂರಿಸುವ ಸಿನಿಮಾ ಯಶಸ್ವಿಯಾಗುತ್ತೆ. ಕತೆ ಹೇಗೆ ಸಾಗುತ್ತೆ, ಮುಂದೇನು ಆಗುತ್ತೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಕೊನೆಯವರೆಗೂ ಉಳಿಯುತ್ತೆ. ಅದರಲ್ಲೂ ದ್ವಿತೀಯಾರ್ಧದಲ್ಲಿ ಬರುವ ಟ್ವಿಸ್ಟ್ಗಳು ಮತ್ತು ತಿರುವುಗಳು ಸಿನಿಮಾದ ಮಜವನ್ನೇ ಬದಲಾಯಿಸುತ್ತವೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ಇದರ ಮೇಕಿಂಗ್ ಸ್ಟೈಲ್ ಮತ್ತು ನಿರೂಪಣೆ. ಡೈರೆಕ್ಟರ್ ಪ್ರತಿಯೊಂದು ಸೀನ್ ಅನ್ನು ಬಹಳ ರಿಚ್ ಆಗಿ ತೋರಿಸಿದ್ದಾರೆ. ಇನ್ನು ಎರಡನೇದಾಗಿ ಹಿನ್ನೆಲೆ ಮ್ಯೂಸಿಕ್ ಸಿನಿಮಾದ ಮೂಡನ್ನು ಸಂಪೂರ್ಣವಾಗಿ ಬೇರೆ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಆ್ಯಕ್ಷನ್ ದೃಶ್ಯಗಳಂತೂ ಬ್ಯಾಕ್ಗ್ರೌಂಡ್ ಸ್ಕೋರ್ ನೆನಪಿಡುವಂತಿದೆ. ಜೊತೆಗೆ ಕಲಾವಿದರ ನಟನೆ ಕೂಡ ಅಷ್ಟೇ ಅದ್ಭುತವಾಗಿವೆ. ಮುಖ್ಯ ಪಾತ್ರಗಳ ಹೈ ವೋಲ್ಟೇಜ್ ನಟನೆ ಸಿನಿಮಾಗೆ ದೊಡ್ಡ ಬಲ. ಆದರೆ ಎಲ್ಲ ಸಿನಿಮಾಗಳಲ್ಲಿ ಇರುವ ಹಾಗೆ ಇಲ್ಲೂ ಕೂಡ ಕೆಲವು ಮೈನಸ್ ಪಾಯಿಂಟ್ ಇವೆ.
ಅದೇನೆಂದರೆ ತೃತೀಯಾರ್ಧದಲ್ಲಿ ಬರುವ ಕೆಲವು ಸನ್ನಿವೇಶಗಳು ಅಥವಾ ಎಳೆಗಳು ಸ್ವಲ್ಪ ಇನ್ನೂ ಬಿಗಿಯಾಗಿರಬಹುದಿತ್ತು ಅಂತ. ಇಲ್ಲಿ DC ಸಿನಿಮಾವು ಒಂದು ಥಿಯೇಟರ್ನಲ್ಲಿ ಮಿಸ್ ಮಾಡದೆ ನೋಡ್ಬೋದು ಅಂತ ಒಂದು ಎಂಗೇಜಿಂಗ್ ಮೂವಿ. ನೀವು ಥ್ರಿಲ್ಲರ್ ಮತ್ತು ಹೊಸತನ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಖಂಡಿತವಾಗಿಯೂ ಈ ಸಿನಿಮಾ ನಿಮಗೆ ಇಷ್ಟವಾಗುತ್ತೆ. ಸ್ನೇಹಿತರೆ, ಇನ್ನು ಈ DC ಸಿನಿಮಾದ ಮೇಕಿಂಗ್ ಮತ್ತು ಬಾಕ್ಸ್ ಆಫೀಸ್ ಬಗ್ಗೆ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಈ ಸಿನಿಮಾವನ್ನು ಮೊದಲ ಬಾರಿಗೆ ಅಧಿಕೃತವಾಗಿ ಜುಲೈ 2025ರಲ್ಲಿ ಅನೌನ್ಸ್ ಮಾಡಲಾಗಿತ್ತು. ಇದರ ಶೂಟಿಂಗ್ ಅನ್ನು ಅದೇ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಚೆನ್ನೈನಲ್ಲಿ ಶುರು ಮಾಡಿ ಏಪ್ರಿಲ್ 2026ರೊಳಗೆ ಸಂಪೂರ್ಣವಾಗಿ ಮುಗಿಸಲಾಯಿತು. ವಿಶೇಷ ಅಂದರೆ ಈ ಕಥೆಯು ಹಳೆಯ ಕಾಲದ ಶರತ್ ಚಂದ್ರ ಚಟ್ಟೋಪಾಧ್ಯಾಯ ಅವರ ಪ್ರಸಿದ್ಧ ದೇವದಾಸ್ 1917ರಲ್ಲಿ ಕಾದಂಬರಿ ಹಾಗೂ ಅಮೆರಿಕದ ಫೇಮಸ್ ದರೋಡೆಕೋರರ ಜೋಡಿಯಾದ ಬೋನಿ ಆ್ಯಂಡ್ ಕ್ಲೈಡ್ ಸ್ಫೂರ್ತಿಯಿಂದ ರೂಪುಗೊಂಡಿದೆ. ಇನ್ನು ಈ ತಾಂತ್ರಿಕವಾಗಿ ಹೇಳೋದಾದರೆ ಅನಿರುದ್ಧ್ ರವಿಚಂದರ್ ಅವರ ಮ್ಯೂಸಿಕ್, ಮುಕೇಶ್ ಜಿ ಅವರ ಕ್ಯಾಮ್ರಾ ವರ್ಕ್ ಮತ್ತು ಪ್ರಸನ್ನ GK ಅವರ ಎಡಿಟಿಂಗ್ ಸಿನಿಮಾವನ್ನು ಬೇರೆ ಮಟ್ಟಕ್ಕೆ ಕೊಂಡೊಯ್ದಿದೆ. ಬಾಕ್ಸ್ ಆಫೀಸ್ ಮತ್ತು ದಾಖಲೆಗಳ ಪ್ರಕಾರ ಈ ಸಿನಿಮಾವು ಆಗಸ್ಟ್ 7, 2026ರಂದು ವಿಶ್ವಾದ್ಯಂತ ಥಿಯೇಟರ್ಗಳಲ್ಲಿ ಬಿಡುಗಡೆಗೊಂಡು ದೊಡ್ಡ ಮಟ್ಟದ ಸದ್ದು ಮಾಡಿದೆ. ದಿಢೀರಂತ ರಿಲೀಸ್ ಆದರೂ ಸಿನಿಮಾ ನೋಡಿದ ಎಲ್ಲರೂ ಅರುಣ್ ಅವರ ಮಾಸ್ ಡೈರೆಕ್ಷನ್, ಲೋಕೇಶ್ ಮತ್ತು ವಾಮಿಗಾ ಗಬ್ಬಿ ಅವರ ಆ್ಯಕ್ಟಿಂಗ್, ಹೈ ವೋಲ್ಟೇಜ್ ಆ್ಯಕ್ಷನ್ ಸೀನ್ಗಳು ಮತ್ತು ಅನಿರುದ್ಧ್ ಹಿನ್ನೆಲೆ ಸಂಗೀತವನ್ನು ಮನತುಂಬಿ ಮೆಚ್ಚಿಕೊಂಡಿದ್ದಾರೆ. ಬರೀ ಮೆಚ್ಚುಗೆಯಷ್ಟೇ ಅಲ್ಲದೆ ಬಾಕ್ಸ್ ಆಫೀಸ್ನಲ್ಲೂ ದೊಡ್ಡ ದಾಖಲೆ ಬರೆದಿರುವ ಈ ಚಿತ್ರವು ಕೇವಲ 25 ಕೋಟಿ ರೂಪಾಯಿ ಬಜೆಟ್ನಲ್ಲಿ ತಯಾರಾಗಿ 100 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ 2026ರ ಅತಿ ಹೆಚ್ಚು ಗಳಿಕೆ ಮಾಡಿದ ತಮಿಳು ಸಿನಿಮಾಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಈ ಸಿನಿಮಾ ಕಥೆ ಶುರುವಾಗೋದೇ ದೇವದಾಸ್ ಅಲಿಯಾಸ್ ದಾಸ್ ಅನ್ನೋ ಒಬ್ಬ ವ್ಯಕ್ತಿಯಿಂದ. ಇವನೊಬ್ಬ ಅಯನ್ನಾಯಕ ಅಥವಾ ದರೋಡೆಕೋರ. ಆದರೆ ಇವನಿಗೆ ಅಂಥದ್ದೇ ಆದ ಕೆಲವು ಸ್ವಂತ ನಿಯಮಗಳಿರುತ್ತವೆ. ಸಮಾಜದಲ್ಲಿ ಕಾನೂನು ಕೈಕೊಟ್ಟಾಗ ಇವನೇ ಮುಂದೆ ನಿಂತು ಆ ತಪ್ಪುಗಳಿಗೆ ನ್ಯಾಯ ಒದಗಿಸುತ್ತಿರುತ್ತಾನೆ. ಅಂದಹಾಗೆ ಇವನು ಈ ಅಪರಾಧ ಲೋಕಕ್ಕೆ ಬರೋಕ್ಕೆ ಕಾರಣ ತನ್ನ ತಾಯಿಯ ಆಸ್ತಿ ವಿಚಾರದ ಗಲಾಟೆಯಲ್ಲಿ ಆಕೆಯ ಸಾವಿಗೆ ಕಾರಣರಾದವರನ್ನು ಕೊಲೆ ಮಾಡಿದ್ದು. ಇದರಿಂದ ಇವನ ತಂದೆಯೇ ಇವನನ್ನು ಮನೆಯಿಂದ ಹೊರಹಾಕಿರ್ತಾನೆ. ಹೀಗಿರುವಾಗ ಕತೆ ಪ್ರಸ್ತುತ ಕಾಲಘಟ್ಟಕ್ಕೆ ಬರುತ್ತೆ. ದಾಸ ಮತ್ತು ಆತನ ಗ್ಯಾಂಗ್ ಒಂದು ಪೊಲೀಸ್ ಶಸ್ತ್ರ ಸಾಗಣೆಯನ್ನು ದರೋಡೆ ಮಾಡುತ್ತದೆ. ಅದೇ ಟೈಮ್ನಲ್ಲಿ ಒಬ್ಬ ಭ್ರಷ್ಟ ಪೊಲೀಸ್ ಅಧಿಕಾರಿ ಪಾಪ ಒಬ್ಬ ಬಡ ರೈತನನ್ನು ಕೊಲೆ ಮಾಡಿ ಆತನ ಮಗನ ಓದಿಗಾಗಿ ಇಟ್ಟಿದ್ದ ದುಡ್ಡನ್ನು ಕಸಿದುಕೊಳ್ತಾನೆ. ಕುಟುಂಬಕ್ಕೆ ಯಾರು ಸಹಾಯ ಮಾಡದೆ ಹೋದಾಗ ಅವರು ನೇರವಾಗಿ ದೇವದಾಸ್ ಹತ್ತಿರ ಬರ್ತಾರೆ. ಕೂಡಲೇ ದಾಸ್ ಆ ಇನ್ಸ್ಪೆಕ್ಟರ್ನ ಕತೆ ಮುಗಿಸಿ ಆ ರೈತನ ಮಗನ ಓದಿನ ಜವಾಬ್ದಾರಿಯನ್ನು ತಾನೇ ತೆಗೆದುಕೊಳ್ಳುವುದಾಗಿ ಮಾತು ಕೊಡ್ತಾನೆ. ಇದೆಲ್ಲದರಿಂದ ಕೋಪಗೊಳ್ಳುವ ಪೊಲೀಸ್ ಇಲಾಖೆ ದಾಸ್ ಗ್ಯಾಂಗನ್ನು ಹಿಡಿಯೋಕೆ ದೊಡ್ಡ ಟಾಸ್ಕ್ ಫೋರ್ಸ್ ಅನ್ನೇ ರೆಡಿ ಮಾಡುತ್ತೆ. ಈ ಓಡಾಟದ ಮಧ್ಯೆ ದಾಸ್ ಒಂದು ಲಾಡ್ಜ್ನಲ್ಲಿ ಇರಬೇಕಾದ್ರೆ ಪಾರ್ವತಿಯನ್ನು ಸುಂದರ ಗಾಯಕಿಯ ಪರಿಚಯವಾಗಿ ಇಬ್ಬರ ನಡುವೆ ಪ್ರೀತಿ ಚಿಗುರುತ್ತೆ, ಹುಟ್ಟುತ್ತೆ ಜಾಸ್ತಿಯಾಗಿ. ಆದರೆ ಲಾಡ್ಜ್ ಮಾಲೀಕನೊಬ್ಬ ಪೊಲೀಸ್ಗೆ ಸೀಕ್ರೆಟ್ ಆಗಿ ಮಾಹಿತಿ ಕೊಡೋದ್ರಿಂದ ದೊಡ್ಡ ಗಲಾಟೆಯಾಗಿ ಅಲ್ಲಿ ನಡೆಯುವ ಗುಂಡಿನ ದಾಳಿಯಲ್ಲಿ ಅಪ್ಪಟ ನಿರಪರಾಧಿಯಾದ ಪಾರ್ವತಿ ಸಾವನ್ನಪ್ತಾಳೆ. ಕೊನೆಗೆ ಪೊಲೀಸರು ದಾಸ್ನನ್ನು ಅರೆಸ್ಟ್ ಮಾಡಿ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ. ಈ ರೇಡ್ನಲ್ಲಿ ದಾಸ್ ಗ್ಯಾಂಗ್ನ ಸೆಬಾಸ್ಟಿಯಸ್ ಕೂಡ ಸಾಯ್ತಾನೆ. ಪೊಲೀಸರ ಕಡೆ ಸಿಕ್ಕಿದ್ದ ಗನ್ನಿಂದ ಪರಿಸ್ಥಿತಿ ಇನ್ನೂ ತಿರುವು ಪಡೆದುಕೊಳ್ಳುತ್ತೆ.
ಪೊಲೀಸರು ದಾಸ್ನನ್ನು ಎನ್ಕೌಂಟರ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾರೆ. ಆದರೆ ದಾಸ್ ಹೇಗೋ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಸೇಡಿಗೆ ಇಳ್ತಾನೆ. ಅದೇ ಟೈಮ್ನಲ್ಲಿ ಅವನಿಗೆ ಚಂದ್ರ ಅನ್ನೋ ಶೋಷಣೆಗೆ ಒಳಗಾದ ಹೆಣ್ಣೊಬ್ಬಳ ಪರಿಚಯವಾಗುತ್ತೆ. ನೋಡೋದಕ್ಕೆ ಅಳುಕಿನಲ್ಲಿ ಪಾರ್ವತಿಯಂತೆಯೂ ಇರೋ ಆಕೆಯನ್ನು ದಾಸ್ ರಕ್ಷಿಸುತ್ತಾನೆ. ಆಮೇಲೆ ಚಂದ್ರ ಕೂಡ ಆ ಗ್ಯಾಂಗ್ನೊಂದಿಗೆ ಸೇರಿಕೊಂಡು ದಾಸ್ ಹಿಂದೊಮ್ಮೆ ಆ ರೈತನ ಮಗನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಶ್ರೀಮಂತ ವ್ಯಕ್ತಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡುವ ಐಡಿಯಾ ಕೊಡ್ತಾಳೆ. ಕೊನೆಗೆ ಪೊಲೀಸರಿಂದ ತಪ್ಪಿಸಿಕೊಳ್ಳುತ್ತಾ ಸಾಗುವಾಗ ಗ್ಯಾಂಗ್ ಒಂದು ಮನೆಯಲ್ಲಿ ಆಶ್ರಯ ಪಡೆಯುತ್ತೆ. ಆದರೆ ಆ ಮನೆಯವರಿಂದಲೇ ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ. ಮನೆಯಲ್ಲಿರೋ ಚಿಕ್ಕ ಮಗುವನ್ನು ರಕ್ಷಿಸೋದಕ್ಕೋಸ್ಕರ ದಾಸ್ ಶಾಂತಿಯುತವಾಗಿ ಮತ್ತೆ ಪೊಲೀಸರಿಗೆ ಶರಣಾಗ್ತಾನೆ. ಜೈಲಿನಲ್ಲಿ ದಾಸ್ಗೆ ಮತ್ತೆ ಚಿತ್ರಹಿಂಸೆ ಶುರುವಾದಾಗ ಚಂದ್ರ ಜೈಲು ಮುರಿದು ಆತನನ್ನು ಹೇಗೆ ಕಾಪಾಡುತ್ತಾಳೆ, ಕೊನೆಗೆ ಈ ಪ್ರೀತಿ ಮತ್ತು ಸೇಡಿನ ಕತೆ ಎಲ್ಲಿಗೆ ನಿಲ್ಲುತ್ತೆ ಅನ್ನೋದೇ ಈ ಸಿನಿಮಾದ ಅಸಲಿ ಮಜಾ. ಹೇಗೋ ಜೈಲಿನಿಂದ ತಪ್ಪಿಸ್ಕೊಂಡು ಬರುವ ಚಂದ್ರಗೆ ಹೊಸ ಜೀವನ ಕೊಡಿಸೋದಾಗಿ ನಂಬಿಸಿ ಮೋಸ ಮಾಡೋಕ್ಕೆ ಬರೋ ಆ ಮೈತ್ರಿ ವ್ಯಕ್ತಿ ನಿಜವಾಗ್ಲೂ ಯಾರು ಅಂತ ಗೊತ್ತಾದಾಗ ಕತೆ ಮತ್ತೊಂದು ಹೈ ವೋಲ್ಟೇಜ್ ಹೋಗುತ್ತೆ. ಆ ವ್ಯಕ್ತಿಯು ಮತ್ತೆ ಪೊಲೀಸರಿಗೆ ಸುಳಿವು ಕೊಡೋದ್ರಿಂದ ಮತ್ತೊಂದು ರೈಡ್ ನಡೆಯುತ್ತೆ. ಇದರಲ್ಲಿ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯ ಪ್ರಾಣ ಕಳೆದುಕೊಳ್ತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರ ಆ ದ್ರೋಹಿಯನ್ನು ಕೊಂದು ಹಾಕ್ತಾಳೆ. ಈ ಎಲ್ಲ ಘಟನೆಗಳ ನಂತರ ಆ ಗ್ಯಾಂಗ್ನಲ್ಲಿ ಉಳಿಯುವುದು ಕೇವಲ ದೇವದಾಸ್, ಚಂದ್ರ ಮತ್ತು ಕಿಟ್ಟಿ ಎಂಬ ಮೂರೇ ಜನ. ಪಾರ್ವತಿಯ ಸಾವಿಗೆ ಕಾರಣವಾದ ಆ ಮುಖ್ಯ ಕಮಾಂಡಿಂಗ್ ಆಫೀಸರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಈ ಮೂವರು ಸೇರಿ ಒಂದು ದೊಡ್ಡ ಪ್ಲಾನ್ ಮಾಡ್ತಾರೆ. ಪೊಲೀಸರ ಟಾಸ್ಕ್ ಫೋರ್ಸ್ ಅನ್ನು ಬೇರೆ ಕಡೆಗೆ ತಿರುಗಿಸಲು ಒಂದು ದೊಡ್ಡ ಸುಳ್ಳು ವರದಿಯನ್ನು ಕಳುಹಿಸಿ ಬಾಯ್ತುಂಬ ಸಖತ್ ಟ್ರ್ಯಾಪ್ ರೆಡ್ ಮಾಡ್ತಾರೆ. ಆದರೆ ಆ ದೊಡ್ಡ ಅಟ್ಯಾಕ್ಗೂ ಮುಂಚೆ ದೇವದಾಸ್ ಒಂದು ಪ್ರಮುಖ ಕೆಲಸ ಮಾಡ್ತಾನೆ. ತಾನು ಇಷ್ಟು ದಿನ ದೂರವಿಟ್ಟಿದ್ದ ತನ್ನ ತಂದೆಯನ್ನು ಮತ್ತು ಆ ಬಡ ರೈತನ ಕುಟುಂಬವನ್ನು ಒಂದೇ ಕಡೆ ಭೇಟಿ ಮಾಡಿಸುತ್ತಾನೆ. ತಾನು ದರೋಡೆಕೋರನಾಗಲು ಅನಿವಾರ್ಯವಾದ ಕಾರಣವನ್ನು ತಂದೆಗೆ ವಿವರಿಸಿ ಅವರಿಂದ ಕ್ಷಮೆ ಪಡೆದು ರಾಜೀನಾಮೆ ಮಾಡಿಕೊಳ್ತಾನೆ. ಜೊತೆಗೆ ತಾನು ಮಾತು ಕೊಟ್ಟಿದ್ದ ಆ ರೈತನ ಮಗನ ಓದಿನ ಕಾರಣವನ್ನು ಅವರ ಕೈಗೆ ಒಪ್ಪಿಸ್ತಾನೆ. ಹೀಗೆ ತನ್ನ ಮೇಲಿದ್ದ ಎಲ್ಲ ಜವಾಬ್ದಾರಿಗಳನ್ನು ಮತ್ತು ಮಾತುಗಳನ್ನು ಮುಗಿಸಿದ ಮೇಲೆ ದೇವದಾಸ್, ಚಂದ್ರ ಮತ್ತು ಕಿಟ್ಟಿ ಮೂವರು ಸೇರಿ ಬಾಂಬ್ ಹಾಗೂ ಗ್ರೆನೇಡ್ಗಳನ್ನು ಬಳಸಿ ಆ ಬೆನ್ನಟ್ಟಿಕೊಂಡು ಬಂದ ಪೊಲೀಸ್ ಟಾಸ್ಕ್ ಫೋರ್ಸ್ ಮೇಲೆ ಭೀಕರ ದಾಳಿ ನಡೆಸ್ತಾರೆ. ಕೊನೆಗೆ ಕಮಾಂಡಿಂಗ್ ಆಫೀಸರ್ ಸೇರಿದಂತೆ ಇಡೀ ಪೊಲೀಸ್ ಪಡೆ ಯಶಸ್ವಿಯಾಗಿ ಧ್ವಂಸಗೊಳ್ಳುತ್ತದೆ. ಕೊನೆಯಲ್ಲಿ ಗಾಯಗೊಂಡಿದ್ದ ಕಿಟ್ಟಿಯನ್ನು ಕಾಪಾಡಿ ಉಳಿದುಕೊಂಡಿದ್ದ ಇನ್ನೊಬ್ಬ ಪೊಲೀಸ್ ಅಧಿಕಾರಿಗೆ ವ್ಯಕ್ತಿಯ ಸಹಾಯ ಸಿಗುವಂತೆ ವ್ಯವಸ್ಥೆ ಮಾಡಿ ದೇವದಾಸ್ ಮತ್ತು ಚಂದ್ರ ಇಬ್ಬರು ಜೊತೆಯಾಗಿ ಕಾರಿನಲ್ಲಿ ಹೊರಟುವುದರಿಂದ ಈ ಓಡಾಟದ ಮಧ್ಯೆ ದಾಸ್ ಒಂದು ಲಾಡ್ಜ್ನಲ್ಲಿ ಇರಬೇಕಾದ್ರೆ ಪಾರ್ವತಿಯನ್ನು ಸುಂದರ ಗಾಯಕಿಯ ಪರಿಚಯವಾಗಿ ಇಬ್ಬರ ನಡುವೆ ಪ್ರೀತಿ ಚಿಗುರುತ್ತೆ, ಅಂದರೆ ಹುಟ್ಟುತ್ತೆ ಜಾಸ್ತಿಯಾಗಿ. ಆದರೆ ಲಾಡ್ಜ್ ಮಾಲೀಕನೊಬ್ಬ ಪೊಲೀಸ್ಗೆ ಸೀಕ್ರೆಟ್ ಆಗಿ ಮಾಹಿತಿ ಕೊಡೋದ್ರಿಂದ ದೊಡ್ಡ ಗಲಾಟೆಯಾಗಿ ಅಲ್ಲಿ ನಡೆಯುವ ಗುಂಡಿನ ದಾಳಿಯಲ್ಲಿ ಅಪ್ಪಟ ನಿರಪರಾಧಿಯಾದ ಪಾರ್ವತಿ ಸಾವನ್ನಪ್ತಾಳೆ. ಕೊನೆಗೆ ಪೊಲೀಸರು ದಾಸ್ನನ್ನು ಅರೆಸ್ಟ್ ಮಾಡಿ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ. ಈ ರೆಡ್ನಲ್ಲಿ ದಾಸ್ ಗ್ಯಾಂಗ್ನ ಸೆಬಾಸ್ಟಿಯಸ್ ಕೂಡ ಸಾಯ್ತಾನೆ.
ಪೊಲೀಸರ ಕಡೆ ಸಿಕ್ಕಿದ್ದ ಗನ್ನಿಂದ ಪರಿಸ್ಥಿತಿ ಇನ್ನೂ ತಿರುವು ಪಡೆದುಕೊಳ್ಳುತ್ತೆ. ಪೊಲೀಸರು ದಾಸ್ನನ್ನು ಎನ್ಕೌಂಟರ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾರೆ. ಆದರೆ ದಾಸ್ ಹೇಗೋ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಸೇಡಿಗೆ ಇಳ್ತಾನೆ. ಅದೇ ಟೈಮ್ನಲ್ಲಿ ಅವನಿಗೆ ಚಂದ್ರ ಅನ್ನೋ ಶೋಷಣೆಗೆ ಒಳಗಾದ ಹೆಣ್ಣೊಬ್ಬಳ ಪರಿಚಯವಾಗುತ್ತೆ. ನೋಡೋದಕ್ಕೆ ಅಳುಕಿನಲ್ಲಿ ಪಾರ್ವತಿಯಂತೆಯೂ ಇರೋ ಆಕೆಯನ್ನು ದಾಸ್ ರಕ್ಷಿಸುತ್ತಾನೆ. ಆಮೇಲೆ ಚಂದ್ರ ಕೂಡ ಆ ಗ್ಯಾಂಗ್ನೊಂದಿಗೆ ಸೇರಿಕೊಂಡು ದಾಸ್ ಹಿಂದೊಮ್ಮೆ ಆ ರೈತನ ಮಗನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಶ್ರೀಮಂತ ವ್ಯಕ್ತಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡುವ ಐಡಿಯಾ ಕೊಡ್ತಾಳೆ. ಕೊನೆಗೆ ಪೊಲೀಸರಿಂದ ತಪ್ಪಿಸಿಕೊಳ್ಳುತ್ತಾ ಸಾಗುವಾಗ ಗ್ಯಾಂಗ್ ಒಂದು ಮನೆಯಲ್ಲಿ ಆಶ್ರಯ ಪಡೆಯುತ್ತೆ. ಆದರೆ ಆ ಮನೆಯವರಿಂದಲೇ ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ. ಮನೆಯಲ್ಲಿರೋ ಚಿಕ್ಕ ಮಗುವನ್ನು ರಕ್ಷಿಸೋದಕ್ಕೋಸ್ಕರ ದಾಸ್ ಶಾಂತಿಯುತವಾಗಿ ಮತ್ತೆ ಪೊಲೀಸರಿಗೆ ಶರಣಾಗ್ತಾನೆ. ಜೈಲಿನಲ್ಲಿ ದಾಸ್ಗೆ ಮತ್ತೆ ಚಿತ್ರಹಿಂಸೆ ಶುರುವಾದಾಗ ಚಂದ್ರ ಜೈಲು ಮುರಿದು ಆತನನ್ನು ಹೇಗೆ ಕಾಪಾಡುತ್ತಾಳೆ, ಕೊನೆಗೆ ಈ ಪ್ರೀತಿ ಮತ್ತು ಸೇಡಿನ ಕತೆ ಎಲ್ಲಿಗೆ ನಿಲ್ಲುತ್ತೆ ಅನ್ನೋದನ್ನೇ ಈ ಸಿನಿಮಾದ ಅಸಲಿ ಮಜಾ. ಹೇಗೋ ಜೈಲಿನಿಂದ ತಪ್ಪಿಸ್ಕೊಂಡು ಬರುವ ಚಂದ್ರಗೆ ಹೊಸ ಜೀವನ ಕೊಡಿಸೋದಾಗಿ ನಂಬಿಸಿ ಮೋಸ ಮಾಡೋಕ್ಕೆ ಬರೋ ಆ ಮೈತ್ರಿ ವ್ಯಕ್ತಿ ನಿಜವಾಗ್ಲೂ ಯಾರು ಅಂತ ಗೊತ್ತಾದಾಗ ಕತೆ ಮತ್ತೊಂದು ಹೈ ವೋಲ್ಟೇಜ್ ಹೋಗುತ್ತೆ. ಆ ವ್ಯಕ್ತಿಯು ಮತ್ತೆ ಪೊಲೀಸರಿಗೆ ಸುಳಿವು ಕೊಡೋದ್ರಿಂದ ಮತ್ತೊಂದು ರೈಡ್ ನಡೆಯುತ್ತೆ. ಇದರಲ್ಲಿ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯ ಪ್ರಾಣ ಕಳೆದುಕೊಳ್ತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರ ಆ ದ್ರೋಹಿಯನ್ನು ಕೊಂದು ಹಾಕ್ತಾಳೆ. ಈ ಎಲ್ಲ ಘಟನೆಗಳ ನಂತರ ಆ ಗ್ಯಾಂಗ್ನಲ್ಲಿ ಉಳಿಯುವುದು ಕೇವಲ ದೇವದಾಸ್, ಚಂದ್ರ ಮತ್ತು ಕಿಟ್ಟಿ ಎಂಬ ಮೂರೇ ಜನ. ಪಾರ್ವತಿಯ ಸಾವಿಗೆ ಕಾರಣವಾದ ಆ ಮುಖ್ಯ ಕಮಾಂಡಿಂಗ್ ಆಫೀಸರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಈ ಮೂವರು ಸೇರಿ ಒಂದು ದೊಡ್ಡ ಪ್ಲಾನ್ ಮಾಡ್ತಾರೆ. ಪೊಲೀಸರ ಟಾಸ್ಕ್ ಫೋರ್ಸ್ ಅನ್ನು ಬೇರೆ ಕಡೆಗೆ ತಿರುಗಿಸಲು ಒಂದು ದೊಡ್ಡ ಸುಳ್ಳು ವರದಿಯನ್ನು ಕಳುಹಿಸಿ ಬಾಯ್ತುಂಬ ಸಖತ್ ಟ್ರ್ಯಾಪ್ ರೆಡ್ ಮಾಡ್ತಾರೆ. ಆದರೆ ಆ ದೊಡ್ಡ ಅಟ್ಯಾಕ್ಗೂ ಮುಂಚೆ ದೇವದಾಸ್ ಒಂದು ಪ್ರಮುಖ ಕೆಲಸ ಮಾಡ್ತಾನೆ. ತಾನು ಇಷ್ಟು ದಿನ ದೂರವಿಟ್ಟಿದ್ದ ತನ್ನ ತಂದೆಯನ್ನು ಮತ್ತು ಆ ಬಡ ರೈತನ ಕುಟುಂಬವನ್ನು ಒಂದೇ ಕಡೆ ಭೇಟಿ ಮಾಡಿಸುತ್ತಾನೆ. ತಾನು ದರೋಡೆಕೋರನಾಗಲು ಅನಿವಾರ್ಯವಾದ ಕಾರಣವನ್ನು ತಂದೆಗೆ ವಿವರಿಸಿ ಅವರಿಂದ ಕ್ಷಮೆ ಪಡೆದು ರಾಜೀನಾಮೆ ಮಾಡಿಕೊಳ್ತಾನೆ. ಜೊತೆಗೆ ತಾನು ಮಾತು ಕೊಟ್ಟಿದ್ದ ಆ ರೈತನ ಮಗನ ಓದಿನ ಕಾರಣವನ್ನು ಅವರ ಕೈಗೆ ಒಪ್ಪಿಸ್ತಾನೆ. ಹೀಗೆ ತನ್ನ ಮೇಲಿದ್ದ ಎಲ್ಲ ಜವಾಬ್ದಾರಿಗಳನ್ನು ಮತ್ತು ಮಾತುಗಳನ್ನು ಮುಗಿಸಿದ ಮೇಲೆ ದೇವದಾಸ್, ಚಂದ್ರ ಮತ್ತು ಕಿಟ್ಟಿ ಮೂವರು ಸೇರಿ ಬಾಂಬ್ ಹಾಗೂ ಗ್ರೆನೇಡ್ಗಳನ್ನು ಬಳಸಿ ಆ ಬೆನ್ನಟ್ಟಿಕೊಂಡು ಬಂದ ಪೊಲೀಸ್ ಟಾಸ್ಕ್ ಫೋರ್ಸ್ ಮೇಲೆ ಭೀಕರ ದಾಳಿ ನಡೆಸ್ತಾರೆ. ಕೊನೆಗೆ ಕಮಾಂಡಿಂಗ್ ಆಫೀಸರ್ ಸೇರಿದಂತೆ ಇಡೀ ಪೊಲೀಸ್ ಪಡೆ ಯಶಸ್ವಿಯಾಗಿ ಧ್ವಂಸಗೊಳ್ಳುತ್ತದೆ. ಕೊನೆಯಲ್ಲಿ ಗಾಯಗೊಂಡಿದ್ದ ಕಿಟ್ಟಿಯನ್ನು ಕಾಪಾಡಿ ಉಳಿದುಕೊಂಡಿದ್ದ ಇನ್ನೊಬ್ಬ ಪೊಲೀಸ್ ಅಧಿಕಾರಿಗೆ ವ್ಯಕ್ತಿಯ ಸಹಾಯ ಸಿಗುವಂತೆ ವ್ಯವಸ್ಥೆ ಮಾಡಿ ದೇವದಾಸ್ ಮತ್ತು ಚಂದ್ರ ಇಬ್ಬರು ಜೊತೆಯಾಗಿ ಕಾರಿನಲ್ಲಿ ಹೊರಟುವುದರಿಂದ ಲೋಕೇಶ್ ಕನಕರಾಜ್ ಹಾಗೂ ತಂಡದ ಆ ಪ್ರಯತ್ನ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಗೆದ್ದಿದೆಯಾ ಅಥವಾ ನಿರಾಶೆ ಮೂಡಿಸಿದ್ದ? ಇದರ ಕಂಪ್ಲೀಟ್ ರಿವ್ಯೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಮೊದಲಿಗೆ ಸಿನಿಮಾದ ಕಥೆಯ ಬಗ್ಗೆ ಮಾತಾಡೋದಾದರೆ, ನಿರ್ದೇಶಕರು ಒಂದು ಹೊಸ ಜಾನರನ್ನು ತೆರೆ ಮೇಲೆ ತರುವ ಪ್ರಯತ್ನ ಮಾಡಿದ್ದಾರೆ. ಕಥೆಯು ಆರಂಭವಾಗುತ್ತಿದ್ದಂತೆ ಪ್ರೇಕ್ಷಕರನ್ನು ಸೀಟಿನಂಚಿನಲ್ಲಿ ಕೂರಿಸುವ ಸಿನಿಮಾ ಯಶಸ್ವಿಯಾಗುತ್ತೆ. ಕತೆ ಹೇಗೆ ಸಾಗುತ್ತೆ, ಮುಂದೇನು ಆಗುತ್ತೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಕೊನೆಯವರೆಗೂ ಉಳಿಯುತ್ತೆ. ಅದರಲ್ಲೂ
ದ್ವಿತೀಯಾರ್ಧದಲ್ಲಿ ಬರುವ ಟ್ವಿಸ್ಟ್ಗಳು ಮತ್ತು ತಿರುವುಗಳು ಸಿನಿಮಾದ ಮಜವನ್ನೇ ಬದಲಾಯಿಸುತ್ತವೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ಇದರ ಮೇಕಿಂಗ್ ಸ್ಟೈಲ್ ಮತ್ತು ನಿರೂಪಣೆ. ಡೈರೆಕ್ಟರ್ ಪ್ರತಿಯೊಂದು ಸೀನ್ ಅನ್ನು ಬಹಳ ರಿಚ್ ಆಗಿ ತೋರಿಸಿದ್ದಾರೆ. ಇನ್ನು ಎರಡನೇದಾಗಿ ಹಿನ್ನೆಲೆ ಮ್ಯೂಸಿಕ್ ಸಿನಿಮಾದ ಮೂಡನ್ನು ಸಂಪೂರ್ಣವಾಗಿ ಬೇರೆ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಆ್ಯಕ್ಷನ್ ದೃಶ್ಯಗಳಂತೂ ಬ್ಯಾಕ್ಗ್ರೌಂಡ್ ಸ್ಕೋರ್ ನೆನಪುಳಿಯುವಂತಿದೆ. ಜೊತೆಗೆ ಕಲಾವಿದರ ನಟನೆ ಕೂಡ ಅಷ್ಟೇ ಅದ್ಭುತವಾಗಿವೆ. ಮುಖ್ಯ ಪಾತ್ರಗಳ ಹೈ ವೋಲ್ಟೇಜ್ ನಟನೆ ಸಿನಿಮಾಗೆ ದೊಡ್ಡ ಬಲ. ಆದರೆ ಎಲ್ಲ ಸಿನಿಮಾಗಳಲ್ಲಿ ಇರುವ ಹಾಗೆ ಇಲ್ಲೂ ಕೂಡ ಕೆಲವು ಮೈನಸ್ ಪಾಯಿಂಟ್ ಇವೆ. ಅದೇನೆಂದರೆ, ದ್ವಿತೀಯಾರ್ಧದಲ್ಲಿ ಬರುವ ಕೆಲವು ಸನ್ನಿವೇಶಗಳು ಅಥವಾ ಎಳೆಗಳು ಸ್ವಲ್ಪ ಇನ್ನೂ ಬಿಗಿಯಾಗಿರಬಹುದಿತ್ತು ಅಂತ. ಇಲ್ಲಿ DC ಸಿನಿಮಾವು ಒಂದು ಥಿಯೇಟರ್ನಲ್ಲಿ ಮಿಸ್ ಮಾಡದೆ ನೋಡಬಹುದಾದಂಥ ಒಂದು ಎಂಗೇಜಿಂಗ್ ಮೂವಿ. ನೀವು ಥ್ರಿಲ್ಲರ್ ಮತ್ತು ಹೊಸತನ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಖಂಡಿತವಾಗಿಯೂ ಈ ಸಿನಿಮಾ ನಿಮಗೆ ಇಷ್ಟವಾಗುತ್ತೆ. ಈ ಸಿನಿಮಾವನ್ನು ಮೊದಲ ಬಾರಿಗೆ ಅಧಿಕೃತವಾಗಿ ಜುಲೈ 2025ರಲ್ಲಿ ಅನೌನ್ಸ್ ಮಾಡಲಾಗಿತ್ತು. ಇದರ ಶೂಟಿಂಗ್ ಅನ್ನು ಅದೇ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಚೆನ್ನೈನಲ್ಲಿ ಶುರು ಮಾಡಿ ಏಪ್ರಿಲ್ 2026ರೊಳಗೆ ಸಂಪೂರ್ಣವಾಗಿ ಮುಗಿಸಲಾಯಿತು. ವಿಶೇಷ ಅಂದರೆ, ಈ ಕಥೆಯು ಹಳೆಯ ಕಾಲದ ಶರತ್ ಚಂದ್ರ ಚಟ್ಟೋಪಾಧ್ಯಾಯ ಅವರ ಪ್ರಸಿದ್ಧ ದೇವದಾಸ್ 1917ರಲ್ಲಿ ಕಾದಂಬರಿ ಹಾಗೂ ಅಮೆರಿಕದ ಫೇಮಸ್ ದರೋಡೆಕೋರರ ಜೋಡಿಯಾದ ಬೋನಿ ಆ್ಯಂಡ್ ಕ್ಲೈಡ್ ಸ್ಫೂರ್ತಿಯಿಂದ ರೂಪುಗೊಂಡಿದೆ. ಇನ್ನು ಈ ತಾಂತ್ರಿಕವಾಗಿ ಹೇಳೋದಾದರೆ, ಅನಿರುದ್ಧ್ ರವಿಚಂದರ್ ಅವರ ಮ್ಯೂಸಿಕ್, ಮುಕೇಶ್ ಜಿ ಅವರ ಕ್ಯಾಮ್ರಾ ವರ್ಕ್ ಮತ್ತು ಪ್ರಸನ್ನ JK ಅವರ ಎಡಿಟಿಂಗ್ ಸಿನಿಮಾವನ್ನು ಬೇರೆ ಮಟ್ಟಕ್ಕೆ ಕೊಂಡೊಯ್ದಿದೆ. ಬಾಕ್ಸ್ ಆಫೀಸ್ ಮತ್ತು ದಾಖಲೆಗಳ ಪ್ರಕಾರ ಈ ಸಿನಿಮಾವು ಆಗಸ್ಟ್ 7, 2026ರಂದು ವಿಶ್ವಾದ್ಯಂತ ಥಿಯೇಟರ್ಗಳಲ್ಲಿ ಬಿಡುಗಡೆಗೊಂಡು ದೊಡ್ಡ ಮಟ್ಟದ ಸದ್ದು ಮಾಡಿದೆ. ದಿಢೀರಂತ ರಿಲೀಸ್ ಆದರೂ ಸಿನಿಮಾ ನೋಡಿದ ಎಲ್ಲರೂ ಅರುಣ್ ಅವರ ಮಾಸ್ ಡೈರೆಕ್ಷನ್, ಲೋಕೇಶ್ ಮತ್ತು ವಾಮಿಗಾ ಗಬ್ಬಿ ಅವರ ಆ್ಯಕ್ಟಿಂಗ್, ಹೈ ವೋಲ್ಟೇಜ್ ಆ್ಯಕ್ಷನ್ ಸೀನ್ಗಳು ಮತ್ತು ಅನಿರುದ್ಧ್ ಹಿನ್ನೆಲೆ ಸಂಗೀತವನ್ನು ಮನತುಂಬಿ ಮೆಚ್ಚಿಕೊಂಡಿದ್ದಾರೆ. ಬರೀ ಮೆಚ್ಚುಗೆಯಷ್ಟೇ ಅಲ್ಲದೆ ಬಾಕ್ಸ್ ಆಫೀಸ್ನಲ್ಲೂ ದೊಡ್ಡ ದಾಖಲೆ ಬರೆದಿರುವ ಈ ಚಿತ್ರವು ಕೇವಲ 25 ಕೋಟಿ ರೂಪಾಯಿ ಬಜೆಟ್ನಲ್ಲಿ ತಯಾರಾಗಿ 100 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ 2026ರ ಅತಿ ಹೆಚ್ಚು ಗಳಿಕೆ ಮಾಡಿದ ತಮಿಳು ಸಿನಿಮಾಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಪೊಲೀಸ್ ರೇಡ್ ಸಮಯದಲ್ಲಿ ದೇವದಾಸ್ ಗ್ಯಾಂಗ್ನ ಸದಸ್ಯನಾದ ಸೆಬಾಸ್ಟಿಯನ್ ಸಾವನ್ನಪ್ಪುತ್ತಾನೆ ಮತ್ತು ಪೊಲೀಸರಿಗೆ ಕದ್ದ ಗನ್ಗಳಲ್ಲಿ ಒಂದು ಸಿಗುತ್ತದೆ. ಇದರ ಬಳಿಕ ಪೊಲೀಸರು ದೇವದಾಸ್ನನ್ನು ಎನ್ಕೌಂಟರ್ ಮಾಡಿ ಕೊಲ್ಲಲು ನಿರ್ಧರಿಸ್ತಾರೆ. ಆದರೆ ದೇವದಾಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡು ಸೇಡಿನ ಹಾದಿ ಹಿಡಿಯುತ್ತಾನೆ. ಲಾಡ್ಜ್ ಮಾಲೀಕನನ್ನು ವೇಶ್ಯಾವಾಟಿಕೆಯಲ್ಲಿ ಹುಡುಕಿ ಕೊಲೆ ಮಾಡುವ ದೇವದಾಸ್ ಅಲ್ಲಿ ಶೋಷಣೆಗೆ ಒಳಗಾಗಿದ್ದ ಚಂದ್ರಳನ್ನು ಭೇಟಿಯಾಗ್ತಾನೆ. ನೋಡಲು ಅಚ್ಚಳಿಯದೆ ಪಾರ್ವತಿಯಂತೆಯೂ ಇರುವುದರಿಂದ ಚಂದ್ರಳನ್ನು ಆ ವೇಶ್ಯಾವಾಟಿಕೆಯಿಂದ ತಪ್ಪಿಸಿ ತನ್ನ ಗ್ಯಾಂಗ್ಗೆ ಸೇರಿಸಿಕೊಳ್ತಾನೆ. ಹಿಂದೆ ದೇವದಾಸ್ ಆ ಬಡ ರೈತನ ಮಗನಿಗೆ ಕೊಡಬೇಕೆಂದು ಮಾತು ಕೊಟ್ಟಿದ್ದ ಹಣವನ್ನು ಕಳೆದುಕೊಂಡಿದ್ದರಿಂದ ಚಂದ್ರ ತನ್ನ ಶ್ರೀಮಂತ ಹಳೆಯ ಗ್ರಾಹಕರನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಆ ಹಣವನ್ನು ತುಂಬಲು ಐಡಿಯಾ ನೀಡ್ತಾಳೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಇನ್ನು ಬರದಲ್ಲಿ ಗ್ಯಾಂಗ್ ಒಂದು ಕುಟುಂಬವನ್ನು ಒತ್ತೆಯಾಳು ಮಾಡಿ ಆಶ್ರಯ ಕೋರುತ್ತದೆ. ಆದರೆ ಮನೆಯ ಯಜಮಾನ ಪೊಲೀಸರಿಗೆ ಮಾಹಿತಿ ನೀಡ್ತಾನೆ. ಆ ಮನೆಯ ಚಿಕ್ಕ ಮಗುವಿನ ಪ್ರಾಣವನ್ನು ಕಾಪಾಡಲು ದೇವದಾಸ್ ಸ್ವಯಂ ಪ್ರೇರಿತವಾಗಿ ಶಾಂತಿಯುತವಾಗಿ ಪೊಲೀಸರಿಗೆ ಶರಣಾಗ್ತಾನೆ. ಜೈಲಿನಲ್ಲಿ ದೇವದಾಸ್ಗೆ ಚಿತ್ರಹಿಂಸೆ ನೀಡುತ್ತಿರುವಾಗ ಚಂದ್ರ ಜೈಲು ಮುರಿದು ಆತನನ್ನು ರಕ್ಷಿಸಿ ಕರೆತರುತ್ತಾಳೆ. ತಪ್ಪಿಸಿಕೊಂಡ ಬಳಿಕ ಚಂದ್ರಳಿಗೆ ಹೊಸ ಜೀವನ ಕೊಡಿಸುವುದಾಗಿ ಹೇಳಿ ಹತ್ತಿರವಾಗುವ ಒಬ್ಬ ನಂಬಿಕೆಗೆ ಅರ್ಹವಲ್ಲದ ವ್ಯಕ್ತಿ ಮತ್ತೆ ಪೊಲೀಸರಿಗೆ ಅವರ ಇರುವಿಕೆಯ ಸುಳಿವು ನೀಡ್ತಾನೆ. ಇದರಿಂದ ಮತ್ತೊಬ್ಬ ಗ್ಯಾಂಗ್ ಸದಸ್ಯ ಪ್ರಾಣ ಕಳೆದುಕೊಳ್ತಾನೆ. ತಕ್ಷಣವೇ ಯಥೇಚ್ಛ ಚಂದ್ರ ಆ ದ್ರೋಹಿಯನ್ನು ಕೊಂದಾಕ್ತಾಳೆ. ಅಂಥದ್ದೇ ಆದ ಕೆಲವು ಸ್ವಂತ ನಿಯಮಗಳಿರುತ್ತವೆ.
ಸಮಾಜದಲ್ಲಿ ಕಾನೂನು ಕೈಕೊಟ್ಟಾಗ ಇವನೇ ಮುಂದೆ ನಿಂತು ಆ ತಪ್ಪುಗಳಿಗೆ ನ್ಯಾಯ ಒದಗಿಸುತ್ತಿರುತ್ತಾನೆ. ಅಂದಹಾಗೆ ಇವನು ಈ ಅಪರಾಧ ಲೋಕಕ್ಕೆ ಬರೋಕ್ಕೆ ಕಾರಣ ತನ್ನ ತಾಯಿಯ ಆಸ್ತಿ ವಿಚಾರದ ಗಲಾಟೆಯಲ್ಲಿ ಆಕೆಯ ಸಾವಿಗೆ ಕಾರಣರಾದವರನ್ನು ಕೊಲೆ ಮಾಡಿದ್ದು. ಇದರಿಂದ ಇವನ ತಂದೆಯೇ ಇವನನ್ನು ಮನೆಯಿಂದ ಹೊರಹಾಕಿರ್ತಾನೆ. ಹೀಗಿರುವಾಗ ಕತೆ ಪ್ರಸ್ತುತ ಕಾಲಘಟ್ಟಕ್ಕೆ ಬರುತ್ತೆ. ದಾಸ ಮತ್ತು ಆತನ ಗ್ಯಾಂಗ್ ಒಂದು ಪೊಲೀಸ್ ಶಸ್ತ್ರಾಸ್ತ್ರ ಸಾಗಣೆಯನ್ನು ದರೋಡೆ ಮಾಡುತ್ತದೆ. ಅದೇ ಟೈಮ್ನಲ್ಲಿ ಒಬ್ಬ ಭ್ರಷ್ಟ ಪೊಲೀಸ್ ಅಧಿಕಾರಿ ಪಾಪ ಒಬ್ಬ ಬಡ ರೈತನನ್ನು ಕೊಲೆ ಮಾಡಿ ಆತನ ಮಗನ ಓದಿಗಾಗಿ ಇಟ್ಟಿದ್ದ ದುಡ್ಡನ್ನು ಕಸಿದುಕೊಳ್ತಾನೆ. ಕುಟುಂಬಕ್ಕೆ ಯಾರು ಸಹಾಯ ಮಾಡದೆ ಹೋದಾಗ ಅವರು ನೇರವಾಗಿ ದೇವದಾಸ್ ಹತ್ತಿರ ಬರ್ತಾರೆ. ಕೂಡಲೇ ದಾಸ್ ಆ ಇನ್ಸ್ಪೆಕ್ಟರ್ನ ಕತೆ ಮುಗಿಸಿ ಆ ರೈತನ ಮಗನ ಓದಿನ ಜವಾಬ್ದಾರಿಯನ್ನು ತಾನೇ ತೆಗೆದುಕೊಳ್ಳುವುದಾಗಿ ಮಾತು ಕೊಡ್ತಾನೆ. ಇದೆಲ್ಲದರಿಂದ ಕೋಪಗೊಳ್ಳುವ ಪೊಲೀಸ್ ಇಲಾಖೆ ದಾಸ್ ಗ್ಯಾಂಗನ್ನು ಹಿಡಿಯೋಕೆ ದೊಡ್ಡ ಟಾಸ್ಕ್ ಫೋರ್ಸ್ ಅನ್ನೇ ರೆಡಿ ಮಾಡುತ್ತೆ. ಈ ಓಡಾಟದ ಮಧ್ಯೆ ದಾಸ್ ಒಂದು ಲಾಡ್ಜ್ನಲ್ಲಿ ಇರಬೇಕಾದ್ರೆ ಪಾರ್ವತಿಯನ್ನು ಸುಂದರ ಗಾಯಕಿಯ ಪರಿಚಯವಾಗಿ ಇಬ್ಬರ ನಡುವೆ ಪ್ರೀತಿ ಚಿಗುರುತ್ತೆ, ಹುಟ್ಟುತ್ತೆ ಜಾಸ್ತಿಯಾಗಿ. ಆದರೆ ಲಾಡ್ಜ್ ಮಾಲೀಕನೊಬ್ಬ ಪೊಲೀಸ್ಗೆ ಸೀಕ್ರೆಟ್ ಆಗಿ ಮಾಹಿತಿ ಕೊಡೋದ್ರಿಂದ ದೊಡ್ಡ ಗಲಾಟೆಯಾಗಿ ಅಲ್ಲಿ ನಡೆಯುವ ಗುಂಡಿನ ದಾಳಿಯಲ್ಲಿ ಅಪ್ಪಟ ನಿರಪರಾಧಿಯಾದ ಪಾರ್ವತಿ ಸಾವನ್ನಪ್ತಾಳೆ. ಕೊನೆಗೆ ಪೊಲೀಸರು ದಾಸ್ನನ್ನು ಅರೆಸ್ಟ್ ಮಾಡಿ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ. ಈ ರೇಡ್ನಲ್ಲಿ ದಾಸ್ ಗ್ಯಾಂಗ್ನ ಸೆಬಾಸ್ಟಿಯಸ್ ಕೂಡ ಸಾಯ್ತಾನೆ. ಪೊಲೀಸರ ಕಡೆ ಸಿಕ್ಕಿದ್ದ ಗನ್ನಿಂದ ಪರಿಸ್ಥಿತಿ ಇನ್ನೂ ತಿರುವು ಪಡೆದುಕೊಳ್ಳುತ್ತೆ. ಪೊಲೀಸರು ದಾಸ್ನನ್ನು ಎನ್ಕೌಂಟರ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾರೆ. ಆದರೆ ದಾಸ್ ಹೇಗೋ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಸೇಡಿಗೆ ಇಳುತ್ತಾನೆ. ಅದೇ ಟೈಮ್ನಲ್ಲಿ ಅವನಿಗೆ ಚಂದ್ರ ಅನ್ನೋ ಶೋಷಣೆಗೆ ಒಳಗಾದ ಹೆಣ್ಣೊಬ್ಬಳ ಪರಿಚಯವಾಗುತ್ತೆ. ನೋಡೋದಕ್ಕೆ ಅಳುಕಿನಲ್ಲಿ ಪಾರ್ವತಿಯಂತೆಯೋ ಇರೋ ಆಕೆಯನ್ನು ದಾಸ್ ರಕ್ಷಿಸುತ್ತಾನೆ. ಆಮೇಲೆ ಚಂದ್ರ ಕೂಡ ಆ ಗ್ಯಾಂಗ್ನೊಂದಿಗೆ ಸೇರಿಕೊಂಡು ದಾಸ್ ಹಿಂದೊಮ್ಮೆ ಆ ರೈತನ ಮಗನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಶ್ರೀಮಂತ ವ್ಯಕ್ತಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡುವ ಐಡಿಯಾ ಕೊಡ್ತಾಳೆ. ಕೊನೆಗೆ ಪೊಲೀಸರಿಂದ ತಪ್ಪಿಸಿಕೊಳ್ಳುತ್ತಾ ಸಾಗುವಾಗ ಗ್ಯಾಂಗ್ ಒಂದು ಮನೆಯಲ್ಲಿ ಆಶ್ರಯ ಪಡೆಯುತ್ತೆ. ಆದರೆ ಆ ಮನೆಯವರಿಂದಲೇ ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ. ಮನೆಯಲ್ಲಿರೋ ಚಿಕ್ಕ ಮಗುವನ್ನು ರಕ್ಷಿಸೋದಕ್ಕೋಸ್ಕರ ದಾಸ್ ಶಾಂತಿಯುತವಾಗಿ ಮತ್ತೆ ಪೊಲೀಸರಿಗೆ ಶರಣಾಗ್ತಾನೆ. ಜೈಲಿನಲ್ಲಿ ದಾಸ್ಗೆ ಮತ್ತೆ ಚಿತ್ರಹಿಂಸೆ ಶುರುವಾದಾಗ ಚಂದ್ರ ಜೈಲು ಮುರಿದು ಆತನನ್ನು ಹೇಗೆ ಕಾಪಾಡುತ್ತಾಳೆ, ಕೊನೆಗೆ ಈ ಪ್ರೀತಿ ಮತ್ತು ಸೇಡಿನ ಕತೆ ಎಲ್ಲಿಗೆ ನಿಲ್ಲುತ್ತೆ ಅನ್ನೋದನ್ನೇ ಈ ಸಿನಿಮಾದ ಅಸಲಿ ಮಜಾ. ಹೇಗೋ ಜೈಲಿನಿಂದ ತಪ್ಪಿಸ್ಕೊಂಡು ಬರುವ ಚಂದ್ರಗೆ ಹೊಸ ಜೀವನ ಕೊಡಿಸೋದಾಗಿ ನಂಬಿಸಿ ಮೋಸ ಮಾಡೋಕ್ಕೆ ಬರೋ ಆ ಮೈತ್ರಿ ವ್ಯಕ್ತಿ ನಿಜವಾಗ್ಲೂ ಯಾರು ಅಂತ ಗೊತ್ತಾದಾಗ ಕತೆ ಮತ್ತೊಂದು ಹೈ ವೋಲ್ಟೇಜ್ ಹೋಗುತ್ತೆ. ಆ ವ್ಯಕ್ತಿಯು ಮತ್ತೆ ಪೊಲೀಸರಿಗೆ ಸುಳಿವು ಕೊಡೋದ್ರಿಂದ ಮತ್ತೊಂದು ರೈಡ್ ನಡೆಯುತ್ತೆ. ಇದರಲ್ಲಿ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯ ಪ್ರಾಣ ಕಳೆದುಕೊಳ್ತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರ ಆ ದ್ರೋಹಿಯನ್ನು ಕೊಂದು ಹಾಕ್ತಾಳೆ. ಈ ಎಲ್ಲ ಘಟನೆಗಳ ನಂತರ ಆ ಗ್ಯಾಂಗ್ನಲ್ಲಿ ಉಳಿಯುವುದು ಕೇವಲ ದೇವದಾಸ್, ಚಂದ್ರ ಮತ್ತು ಕಿಟ್ಟಿ ಎಂಬ 3 ಜನ. ಪಾರ್ವತಿಯ ಸಾವಿಗೆ ಕಾರಣವಾದ ಆ ಮುಖ್ಯ ಕಮಾಂಡಿಂಗ್ ಆಫೀಸರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಈ 3 ಸೇರಿ ಒಂದು ದೊಡ್ಡ ಪ್ಲಾನ್ ಮಾಡ್ತಾರೆ. ಪೊಲೀಸರ ಟಾಸ್ಕ್ ಫೋರ್ಸ್ ಅನ್ನು ಬೇರೆ ಕಡೆಗೆ ತಿರುಗಿಸಲು ಒಂದು ದೊಡ್ಡ ಸುಳ್ಳು ವರದಿಯನ್ನು ಕಳುಹಿಸಿ
ಬಾಯಿ ತುಂಬ ಸಖತ್ ಟ್ರ್ಯಾಪ್ ರೆಡ್ ಮಾಡ್ತಾರೆ. ಆದರೆ ಆ ದೊಡ್ಡ ಅಟ್ಯಾಕ್ಗೂ ಮುಂಚೆ ದೇವದಾಸ್ ಒಂದು ಪ್ರಮುಖ ಕೆಲಸ ಮಾಡ್ತಾನೆ. ತಾನು ಇಷ್ಟು ದಿನ ದೂರವಿಟ್ಟಿದ್ದ ತನ್ನ ತಂದೆಯನ್ನು ಮತ್ತು ಆ ಬಡ ರೈತನ ಕುಟುಂಬವನ್ನು ಒಂದೇ ಕಡೆ ಭೇಟಿ ಮಾಡಿಸುತ್ತಾನೆ. ತಾನು ದರೋಡೆಕೋರನಾಗಲು ಅನಿವಾರ್ಯವಾದ ಕಾರಣವನ್ನು ತಂದೆಗೆ ವಿವರಿಸಿ ಅವರಿಂದ ಕ್ಷಮೆ ಪಡೆದು ರಾಜೀನಾಮೆ ಮಾಡಿಕೊಳ್ತಾನೆ. ಜೊತೆಗೆ ತಾನು ಮಾತು ಕೊಟ್ಟಿದ್ದ ಆ ರೈತನ ಮಗನ ಓದಿನ ಹಣವನ್ನು ಅವರ ಕೈಗೆ ಒಪ್ಪಿಸ್ತಾನೆ. ಹೀಗೆ ತನ್ನ ಮೇಲಿದ್ದ ಎಲ್ಲ ಜವಾಬ್ದಾರಿಗಳನ್ನು ಮತ್ತು ಮಾತುಗಳನ್ನು ಮುಗಿಸಿದ ಮೇಲೆ ದೇವದಾಸ್, ಚಂದ್ರ ಮತ್ತು ಕಿಟ್ಟಿ ಮೂವರು ಸೇರಿ ಬಾಂಬ್ ಹಾಗೂ ಗ್ರೆನೇಡ್ಗಳನ್ನು ಬಳಸಿ ಆ ಬೆನ್ನಟ್ಟಿಕೊಂಡು ಬಂದ ಪೊಲೀಸ್ ಟಾಸ್ಕ್ ಫೋರ್ಸ್ ಮೇಲೆ ಭೀಕರ ದಾಳಿ ನಡೆಸ್ತಾರೆ. ಕೊನೆಗೆ ಕಮಾಂಡಿಂಗ್ ಆಫೀಸರ್ ಸೇರಿದಂತೆ ಇಡೀ ಪೊಲೀಸ್ ಪಡೆ ಯಶಸ್ವಿಯಾಗಿ ಧ್ವಂಸಗೊಳ್ಳುತ್ತದೆ. ಕೊನೆಯಲ್ಲಿ ಗಾಯಗೊಂಡಿದ್ದ ಕಿಟ್ಟಿಯನ್ನು ಕಾಪಾಡಿ ಉಳಿದುಕೊಂಡಿದ್ದ ಇನ್ನೊಬ್ಬ ಪೊಲೀಸ್ ಅಧಿಕಾರಿಗೆ ವ್ಯಕ್ತಿಯ ಸಹಾಯ ಸಿಗುವಂತೆ ವ್ಯವಸ್ಥೆ ಮಾಡಿ ದೇವದಾಸ್ ಮತ್ತು ಚಂದ್ರ ಇಬ್ಬರು ಜೊತೆಯಾಗಿ ಕಾರಿನಲ್ಲಿ ಹೊರಟುವುದರಿಂದ ಈ ಓಡಾಟದ ಮಧ್ಯೆ ದಾಸ್ ಒಂದು ಲಾಡ್ಜ್ನಲ್ಲಿ ಇರಬೇಕಾದ್ರೆ ಪಾರ್ವತಿಯನ್ನು ಸುಂದರ ಗಾಯಕಿಯ ಪರಿಚಯವಾಗಿ ಇಬ್ಬರ ನಡುವೆ ಪ್ರೀತಿ ಚಿಗುರುತ್ತೆ, ಅಂದರೆ ಹುಟ್ಟುತ್ತೆ ಜಾಸ್ತಿಯಾಗಿ. ಆದರೆ ಲಾಡ್ಜ್ ಮಾಲೀಕನೊಬ್ಬ ಪೊಲೀಸ್ಗೆ
ಸೀಕ್ರೆಟ್ ಆಗಿ ಮಾಹಿತಿ ಕೊಡೋದ್ರಿಂದ ದೊಡ್ಡ ಗಲಾಟೆಯಾಗಿ ಅಲ್ಲಿ ನಡೆಯುವ ಗುಂಡಿನ ದಾಳಿಯಲ್ಲಿ ಅಪ್ಪಟ ನಿರಪರಾಧಿಯಾದ ಪಾರ್ವತಿ ಸಾವನ್ನಪ್ತಾಳೆ. ಕೊನೆಗೆ ಪೊಲೀಸರು ದಾಸ್ನನ್ನು ಅರೆಸ್ಟ್ ಮಾಡಿ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ. ಈ ರೆಡ್ನಲ್ಲಿ ದಾಸ್ ಗ್ಯಾಂಗ್ನ ಸೆಬಾಸ್ಟಿಯಸ್ ಕೂಡ ಸಾಯ್ತಾನೆ. ಪೊಲೀಸರ ಕಡೆ ಸಿಕ್ಕಿದ್ದ ಗನ್ನಿಂದ ಪರಿಸ್ಥಿತಿ ಇನ್ನೂ ತಿರುವು ಪಡೆದುಕೊಳ್ಳುತ್ತೆ. ಪೊಲೀಸರು ದಾಸ್ನನ್ನು ಎನ್ಕೌಂಟರ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾರೆ. ಆದರೆ ದಾಸ್ ಹೇಗೋ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಸೇಡಿಗೆ ಇಳ್ತಾನೆ. ಅದೇ ಟೈಮ್ನಲ್ಲಿ ಅವನಿಗೆ ಚಂದ್ರ ಅನ್ನೋ ಶೋಷಣೆಗೆ ಒಳಗಾದ ಹೆಣ್ಣೊಬ್ಬಳ ಪರಿಚಯವಾಗುತ್ತೆ. ನೋಡೋದಕ್ಕೆ ಅಳುಕಿನಲ್ಲಿ ಪಾರ್ವತಿಯಂತೆಯೂ ಇರೋ ಆಕೆಯನ್ನು ದಾಸ್ ರಕ್ಷಿಸುತ್ತಾನೆ. ಆಮೇಲೆ ಚಂದ್ರ ಕೂಡ ಆ ಗ್ಯಾಂಗ್ನೊಂದಿಗೆ ಸೇರಿಕೊಂಡು ದಾಸ್ ಹಿಂದೊಮ್ಮೆ ಆ ರೈತನ ಮಗನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಶ್ರೀಮಂತ ವ್ಯಕ್ತಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡುವ ಐಡಿಯಾ ಕೊಡ್ತಾಳೆ. ಕೊನೆಗೆ ಪೊಲೀಸರಿಂದ ತಪ್ಪಿಸಿಕೊಳ್ಳುತ್ತಾ ಸಾಗುವಾಗ ಗ್ಯಾಂಗ್ ಒಂದು ಮನೆಯಲ್ಲಿ ಆಶ್ರಯ ಪಡೆಯುತ್ತೆ. ಆದರೆ ಆ ಮನೆಯವರಿಂದಲೇ ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ. ಮನೆಯಲ್ಲಿರೋ ಚಿಕ್ಕ ಮಗುವನ್ನು ರಕ್ಷಿಸೋದಕ್ಕೋಸ್ಕರ ದಾಸ್ ಶಾಂತಿಯುತವಾಗಿ ಮತ್ತೆ ಪೊಲೀಸರಿಗೆ ಶರಣಾಗ್ತಾನೆ. ಜೈಲಿನಲ್ಲಿ ದಾಸ್ಗೆ ಮತ್ತೆ ಚಿತ್ರಹಿಂಸೆ ಶುರುವಾದಾಗ ಚಂದ್ರ ಜೈಲು ಮುರಿದು ಆತನನ್ನು ಹೇಗೆ ಕಾಪಾಡುತ್ತಾಳೆ, ಕೊನೆಗೆ ಈ ಪ್ರೀತಿ ಮತ್ತು ಸೇಡಿನ ಕತೆ ಎಲ್ಲಿಗೆ ನಿಲ್ಲುತ್ತೆ ಅನ್ನೋದನ್ನೇ ಈ ಸಿನಿಮಾದ ಅಸಲಿ ಮಜಾ. ಹೇಗೋ ಜೈಲಿನಿಂದ ತಪ್ಪಿಸ್ಕೊಂಡು ಬರುವ ಚಂದ್ರಗೆ ಹೊಸ ಜೀವನ ಕೊಡಿಸೋದಾಗಿ ನಂಬಿಸಿ ಮೋಸ ಮಾಡೋಕ್ಕೆ ಬರೋ ಆ ಮೈತ್ರಿ ವ್ಯಕ್ತಿ ನಿಜವಾಗ್ಲೂ ಯಾರು ಅಂತ ಗೊತ್ತಾದಾಗ ಕತೆ ಮತ್ತೊಂದು ಹೈ ವೋಲ್ಟೇಜ್ ಹೋಗುತ್ತೆ. ಆ ವ್ಯಕ್ತಿಯು ಮತ್ತೆ ಪೊಲೀಸರಿಗೆ ಸುಳಿವು ಕೊಡೋದ್ರಿಂದ ಮತ್ತೊಂದು ರೈಡ್ ನಡೆಯುತ್ತೆ. ಇದರಲ್ಲಿ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯ ಪ್ರಾಣ ಕಳೆದುಕೊಳ್ತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರ ಆ ದ್ರೋಹಿಯನ್ನು ಕೊಂದು ಹಾಕ್ತಾಳೆ. ಈ ಎಲ್ಲ ಘಟನೆಗಳ ನಂತರ ಆ ಗ್ಯಾಂಗ್ನಲ್ಲಿ ಉಳಿಯುವುದು ಕೇವಲ ದೇವದಾಸ್, ಚಂದ್ರ ಮತ್ತು ಕಿಟ್ಟಿ ಎಂಬ ಮೂರೇ ಜನ. ಪಾರ್ವತಿಯ ಸಾವಿಗೆ ಕಾರಣವಾದ ಆ ಮುಖ್ಯ ಕಮಾಂಡಿಂಗ್ ಆಫೀಸರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಈ ಮೂವರು ಸೇರಿ ಒಂದು ದೊಡ್ಡ ಪ್ಲಾನ್ ಮಾಡ್ತಾರೆ. ಪೊಲೀಸರ ಟಾಸ್ಕ್ ಫೋರ್ಸ್ ಅನ್ನು ಬೇರೆ ಕಡೆಗೆ ತಿರುಗಿಸಲು ಒಂದು ದೊಡ್ಡ ಸುಳ್ಳು ವರದಿಯನ್ನು ಕಳುಹಿಸಿ ಬಾಯ್ತುಂಬ ಸಖತ್ ಟ್ರ್ಯಾಪ್ ರೆಡ್ ಮಾಡ್ತಾರೆ. ಆದರೆ ಆ ದೊಡ್ಡ ಅಟ್ಯಾಕ್ಗೂ ಮುಂಚೆ ದೇವದಾಸ್ ಒಂದು ಪ್ರಮುಖ ಕೆಲಸ ಮಾಡ್ತಾನೆ. ತಾನು ಇಷ್ಟು ದಿನ ದೂರವಿಟ್ಟಿದ್ದ ತನ್ನ ತಂದೆಯನ್ನು ಮತ್ತು ಆ ಬಡ ರೈತನ ಕುಟುಂಬವನ್ನು ಒಂದೇ ಕಡೆ ಭೇಟಿ ಮಾಡಿಸುತ್ತಾನೆ. ತಾನು ದರೋಡೆಕೋರನಾಗಲು ಅನಿವಾರ್ಯವಾದ ಕಾರಣವನ್ನು ತಂದೆಗೆ ವಿವರಿಸಿ ಅವರಿಂದ ಕ್ಷಮೆ ಪಡೆದು ರಾಜೀನಾಮೆ ಮಾಡಿಕೊಳ್ತಾನೆ. ಜೊತೆಗೆ ತಾನು ಮಾತು ಕೊಟ್ಟಿದ್ದ ಆ ರೈತನ ಮಗನ ಓದಿನ ಕಾರಣವನ್ನು ಅವರ ಕೈಗೆ ಒಪ್ಪಿಸ್ತಾನೆ. ಹೀಗೆ ತನ್ನ ಮೇಲಿದ್ದ ಎಲ್ಲ ಜವಾಬ್ದಾರಿಗಳನ್ನು ಮತ್ತು ಮಾತುಗಳನ್ನು ಮುಗಿಸಿದ ಮೇಲೆ ದೇವದಾಸ್, ಚಂದ್ರ ಮತ್ತು ಕಿಟ್ಟಿ ಮೂವರು ಸೇರಿ ಬಾಂಬ್ ಹಾಗೂ ಗ್ರೆನೇಡ್ಗಳನ್ನು ಬಳಸಿ ಆ ಬೆನ್ನಟ್ಟಿಕೊಂಡು ಬಂದ ಪೊಲೀಸ್ ಟಾಸ್ಕ್ ಫೋರ್ಸ್ ಮೇಲೆ ಭೀಕರ ದಾಳಿ ನಡೆಸ್ತಾರೆ. ಕೊನೆಗೆ ಕಮಾಂಡಿಂಗ್ ಆಫೀಸರ್ ಸೇರಿದಂತೆ ಇಡೀ ಪೊಲೀಸ್ ಪಡೆ ಯಶಸ್ವಿಯಾಗಿ ಧ್ವಂಸಗೊಳ್ಳುತ್ತದೆ. ಕೊನೆಯಲ್ಲಿ ಗಾಯಗೊಂಡಿದ್ದ ಕಿಟ್ಟಿಯನ್ನು ಕಾಪಾಡಿ ಉಳಿದುಕೊಂಡಿದ್ದ ಇನ್ನೊಬ್ಬ ಪೊಲೀಸ್ ಅಧಿಕಾರಿಗೆ ವ್ಯಕ್ತಿಯ ಸಹಾಯ ಸಿಗುವಂತೆ ವ್ಯವಸ್ಥೆ ಮಾಡಿ ದೇವದಾಸ್ ಮತ್ತು ಚಂದ್ರ ಇಬ್ಬರು ಜೊತೆಯಾಗಿ ಕಾರಿನಲ್ಲಿ ಹೊರಟುವುದರಿಂದ ಪೊಲೀಸ್ ರೆಡ್ ಸಮಯದಲ್ಲಿ ದೇವದಾಸ್ ಗ್ಯಾಂಗ್ನ ಸದಸ್ಯನಾದ ಸೆಬಾಸ್ಟಿಯನ್ ಸಾವನ್ನಪ್ತಾನೆ ಮತ್ತು ಪೊಲೀಸರಿಗೆ ಕದ್ದ ಗನ್ಗಳಲ್ಲಿ ಒಂದು ಸಿಗುತ್ತದೆ. ಇದರ ಬಳಿಕ ಪೊಲೀಸರು ದೇವದಾಸ್ನನ್ನು ಎನ್ಕೌಂಟರ್ ಮಾಡಿ ಕೊಲ್ಲಲು ನಿರ್ಧರಿಸ್ತಾರೆ.
ಆದರೆ ದೇವದಾಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಸೇಡಿನ ಹಾದಿ ಹಿಡುತ್ತಾನೆ. ಲಾಡ್ಜ್ ಮಾಲೀಕನನ್ನು ವೇಶ್ಯಾವಾಟಿಕೆಯಲ್ಲಿ ಹುಡುಕಿ ಕೊಲೆ ಮಾಡುವ ದೇವದಾಸ ಅಲ್ಲಿ ಶೋಷಣೆಗೆ ಒಳಗಾಗಿದ್ದ ಚಂದ್ರಳನ್ನು ಭೇಟಿಯಾಗ್ತಾನೆ. ನೋಡಲು ಅಚ್ಚಳಿಯದೆ ಪಾರ್ವತಿಯಂತೆಯೂ ಇರುವುದರಿಂದ ಚಂದ್ರಳನ್ನು ಆ ವೇಶ್ಯಾವಾಟಿಕೆಯಿಂದ ತಪ್ಪಿಸಿ ತನ್ನ ಗ್ಯಾಂಗ್ಗೆ ಸೇರಿಸ್ಕೊಳ್ತಾನೆ. ಹಿಂದೆ ದೇವದಾಸ್ ಆ ಬಡ ರೈತನ ಮಗನಿಗೆ ಕೊಡಬೇಕೆಂದು ಮಾತು ಕೊಟ್ಟಿದ್ದ ಹಣವನ್ನು ಕಳೆದುಕೊಂಡಿದ್ದರಿಂದ ಚಂದ್ರ ತನ್ನ ಶ್ರೀಮಂತ ಹಳೆಯ ಗ್ರಾಹಕರನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಆ ಹಣವನ್ನು ತುಂಬಲು ಐಡಿಯಾ ನೀಡ್ತಾಳೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಇನ್ನು ಬರದಲ್ಲಿ ಗ್ಯಾಂಗ್ ಒಂದು ಕುಟುಂಬವನ್ನು ಒತ್ತೆಯಾಳು ಮಾಡಿ ಆಶ್ರಯ ಕೋರುತ್ತದೆ. ಆದರೆ ಮನೆಯ ಯಜಮಾನ ಪೊಲೀಸರಿಗೆ ಮಾಹಿತಿ ನೀಡ್ತಾನೆ. ಆ ಮನೆಯ ಚಿಕ್ಕ ಮಗುವಿನ ಪ್ರಾಣವನ್ನು ಕಾಪಾಡಲು ದೇವದಾಸ್ ಸ್ವಯಂ ಪ್ರೇರಿತವಾಗಿ ಶಾಂತಿಯುತವಾಗಿ ಪೊಲೀಸರಿಗೆ ಶರಣಾಗ್ತಾನೆ. ಜೈಲಿನಲ್ಲಿ ದೇವದಾಸ್ಗೆ ಚಿತ್ರಹಿಂಸೆ ನೀಡುತ್ತಿರುವಾಗ ಚಂದ್ರ ಜೈಲು ಮುರಿದು ಆತನನ್ನು ರಕ್ಷಿಸಿ ಕರೆತರುತ್ತಾಳೆ. ತಪ್ಪಿಸಿಕೊಂಡ ಬಳಿಕ ಚಂದ್ರಳಿಗೆ ಹೊಸ ಜೀವನ ಕೊಡಿಸುವುದಾಗಿ ಹೇಳಿ ಹತ್ತಿರವಾಗುವ ಒಬ್ಬ ನಂಬಿಕೆಗೆ ಅರ್ಹವಲ್ಲದ ವ್ಯಕ್ತಿ ಮತ್ತೆ ಪೊಲೀಸರಿಗೆ ಅವರ ಇರುವಿಕೆಯ ಸುಳಿವು ನೀಡ್ತಾನೆ. ಇದರಿಂದ ಮತ್ತೊಬ್ಬ ಗ್ಯಾಂಗ್ ಸದಸ್ಯ ಪ್ರಾಣ ಕಳೆದುಕೊಳ್ತಾನೆ. ತಕ್ಷಣವೇ ಯಥೇಚ್ಛ ಚಂದ್ರ ಆ ದ್ರೋಹಿಯನ್ನು ಕೊಂದೋಗ್ತಾಳೆ. ಈ ಓಡಾಟದ ಮಧ್ಯೆ ದಾಸ್ ಒಂದು ಲಾಡ್ಜ್ನಲ್ಲಿ ಇರಬೇಕಾದ್ರೆ ಪಾರ್ವತಿಯನ್ನು ಸುಂದರ ಗಾಯಕಿಯ ಪರಿಚಯವಾಗಿ ಇಬ್ಬರ ನಡುವೆ ಪ್ರೀತಿ ಚಿಗುರುತ್ತೆ, ಅಂದರೆ ಹುಟ್ಟುತ್ತೆ ಜಾಸ್ತಿಯಾಗಿ. ಆದರೆ ಲಾಡ್ಜ್ ಮಾಲೀಕನೊಬ್ಬ ಪೊಲೀಸ್ಗೆ ಸೀಕ್ರೆಟ್ ಆಗಿ ಮಾಹಿತಿ ಕೊಡೋದ್ರಿಂದ ದೊಡ್ಡ ಗಲಾಟೆಯಾಗಿ ಅಲ್ಲಿ ನಡೆಯುವ ಗುಂಡಿನ ದಾಳಿಯಲ್ಲಿ ಅಪ್ಪಟ ನಿರಪರಾಧಿಯಾದ ಪಾರ್ವತಿ ಸಾವನ್ನಪ್ತಾಳೆ. ಕೊನೆಗೆ ಪೊಲೀಸರು ದಾಸ್ನನ್ನು ಅರೆಸ್ಟ್ ಮಾಡಿ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ. ಈ ರೆಡ್ನಲ್ಲಿ ದಾಸ್ ಗ್ಯಾಂಗ್ನ ಸೆಬಾಸ್ಟಿಯಸ್ ಕೂಡ ಸಾಯ್ತಾನೆ. ಪೊಲೀಸರ ಕಡೆ ಸಿಕ್ಕಿದ್ದ ಗನ್ನಿಂದ ಪರಿಸ್ಥಿತಿ ಇನ್ನೂ ತಿರುವು ಪಡೆದುಕೊಳ್ಳುತ್ತೆ. ಪೊಲೀಸರು ದಾಸ್ನನ್ನು ಎನ್ಕೌಂಟರ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾರೆ. ಆದರೆ ದಾಸ್ ಹೇಗೋ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಸೇಡಿಗೆ ಇಳುತ್ತಾನೆ. ಅದೇ ಟೈಮ್ನಲ್ಲಿ ಅವನಿಗೆ ಚಂದ್ರ ಅನ್ನೋ ಶೋಷಣೆಗೆ ಒಳಗಾದ ಹೆಣ್ಣೊಬ್ಬಳ ಪರಿಚಯವಾಗುತ್ತೆ. ನೋಡೋದಕ್ಕೆ ಅಳುಕಿನಲ್ಲಿ ಪಾರ್ವತಿಯಂತೆಯೂ ಇರೋ ಆಕೆಯನ್ನು ದಾಸ್ ರಕ್ಷಿಸುತ್ತಾನೆ. ಆಮೇಲೆ ಚಂದ್ರ ಕೂಡ ಆ ಗ್ಯಾಂಗ್ನೊಂದಿಗೆ ಸೇರಿಕೊಂಡು ದಾಸ್ ಹಿಂದೊಮ್ಮೆ ಆ ರೈತನ ಮಗನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಶ್ರೀಮಂತ ವ್ಯಕ್ತಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡುವ ಐಡಿಯಾ ಕೊಡ್ತಾಳೆ. ಕೊನೆಗೆ ಪೊಲೀಸರಿಂದ ತಪ್ಪಿಸಿಕೊಳ್ಳುತ್ತಾ ಸಾಗುವಾಗ ಗ್ಯಾಂಗ್ ಒಂದು ಮನೆಯಲ್ಲಿ ಆಶ್ರಯ ಪಡೆಯುತ್ತೆ. ಆದರೆ ಆ ಮನೆಯವರಿಂದಲೇ ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ. ಮನೆಯಲ್ಲಿರೋ ಚಿಕ್ಕ ಮಗುವನ್ನು ರಕ್ಷಿಸೋದಕ್ಕೋಸ್ಕರ ದಾಸ್ ಶಾಂತಿಯುತವಾಗಿ ಮತ್ತೆ ಪೊಲೀಸರಿಗೆ ಶರಣಾಗ್ತಾನೆ. ಜೈಲಿನಲ್ಲಿ ದಾಸ್ಗೆ ಮತ್ತೆ ಚಿತ್ರಹಿಂಸೆ ಶುರುವಾದಾಗ ಚಂದ್ರ ಜೈಲು ಮುರಿದು ಆತನನ್ನು ಹೇಗೆ ಕಾಪಾಡುತ್ತಾಳೆ, ಕೊನೆಗೆ ಈ ಪ್ರೀತಿ ಮತ್ತು ಸೇಡಿನ ಕತೆ ಎಲ್ಲಿಗೆ ನಿಲ್ಲುತ್ತೆ ಅನ್ನೋದನ್ನೇ ಈ ಸಿನಿಮಾದ ಅಸಲಿ ಮಜಾ. ಹೇಗೋ ಜೈಲಿನಿಂದ ತಪ್ಪಿಸ್ಕೊಂಡು ಬರುವ ಚಂದ್ರಗೆ ಹೊಸ ಜೀವನ ಕೊಡಿಸೋದಾಗಿ ನಂಬಿಸಿ ಮೋಸ ಮಾಡೋಕ್ಕೆ ಬರೋ ಆ ಮೈತ್ರಿ ವ್ಯಕ್ತಿ ನಿಜವಾಗ್ಲೂ ಯಾರು ಅಂತ ಗೊತ್ತಾದಾಗ ಕತೆ ಮತ್ತೊಂದು ಹೈ ವೋಲ್ಟೇಜ್ ಹೋಗುತ್ತೆ. ಆ ವ್ಯಕ್ತಿಯು ಮತ್ತೆ ಪೊಲೀಸರಿಗೆ ಸುಳಿವು ಕೊಡೋದ್ರಿಂದ ಮತ್ತೊಂದು ರೈಡ್ ನಡೆಯುತ್ತೆ. ಇದರಲ್ಲಿ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯ ಪ್ರಾಣ ಕಳೆದುಕೊಳ್ತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರ ಆ ದ್ರೋಹಿಯನ್ನು ಕೊಂದು ಹಾಕ್ತಾಳೆ.
ಈ ಎಲ್ಲ ಘಟನೆಗಳ ನಂತರ ಆ ಗ್ಯಾಂಗ್ನಲ್ಲಿ ಉಳಿಯುವುದು ಕೇವಲ ದೇವದಾಸ್, ಚಂದ್ರ ಮತ್ತು ಕಿಟ್ಟಿ ಎಂಬ 3 ಜನ. ಪಾರ್ವತಿಯ ಸಾವಿಗೆ ಕಾರಣನಾದ ಆ ಮುಖ್ಯ ಕಮಾಂಡಿಂಗ್ ಆಫೀಸರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಈ 3 ಸೇರಿ ಒಂದು ದೊಡ್ಡ ಪ್ಲಾನ್ ಮಾಡ್ತಾರೆ. ಪೊಲೀಸರ ಟಾಸ್ಕ್ ಫೋರ್ಸ್ ಅನ್ನು ಬೇರೆ ಕಡೆಗೆ ತಿರುಗಿಸಲು ಒಂದು ದೊಡ್ಡ ಸುಳ್ಳು ವರದಿಯನ್ನು ಕಳುಹಿಸಿ ಬಾಯ್ತುಂಬ ಸಖತ್ ಟ್ರ್ಯಾಪ್ ರೆಡ್ ಮಾಡ್ತಾರೆ. ಆದರೆ ಆ ದೊಡ್ಡ ಅಟ್ಯಾಕ್ಗೂ ಮುಂಚೆ ದೇವದಾಸ್ ಒಂದು ಪ್ರಮುಖ ಕೆಲಸ ಮಾಡ್ತಾನೆ. ತಾನು ಇಷ್ಟು ದಿನ ದೂರವಿಟ್ಟಿದ್ದ ತನ್ನ ತಂದೆಯನ್ನು ಮತ್ತು ಆ ಬಡ ರೈತನ ಕುಟುಂಬವನ್ನು ಒಂದೇ ಕಡೆ ಭೇಟಿ ಮಾಡಿಸುತ್ತಾನೆ. ತಾನು ದರೋಡೆಕೋರನಾಗಲು ಅನಿವಾರ್ಯವಾದ ಕಾರಣವನ್ನು ತಂದೆಗೆ ವಿವರಿಸಿ ಅವರಿಂದ ಕ್ಷಮೆ ಪಡೆದು ರಾಜೀನಾಮೆ ಮಾಡಿಕೊಳ್ತಾನೆ. ಜೊತೆಗೆ ತಾನು ಮಾತು ಕೊಟ್ಟಿದ್ದ ಆ ರೈತನ ಮಗನ ಓದಿನ ಹಣವನ್ನು ಅವರ ಕೈಗೆ ಒಪ್ಪಿಸ್ತಾನೆ. ಹೀಗೆ ತನ್ನ ಮೇಲಿದ್ದ ಎಲ್ಲ ಜವಾಬ್ದಾರಿಗಳನ್ನು ಮತ್ತು ಮಾತುಗಳನ್ನು ಮುಗಿಸಿದ ಮೇಲೆ ದೇವದಾಸ್, ಚಂದ್ರ ಮತ್ತು ಕಿಟ್ಟಿ 3 ಸೇರಿ ಬಾಂಬ್ ಹಾಗೂ ಗ್ರೆನೇಡ್ಗಳನ್ನು ಬಳಸಿ ಆ ಬೆನ್ನಟ್ಟಿಕೊಂಡು ಬಂದ ಪೊಲೀಸ್ ಟಾಸ್ಕ್ ಫೋರ್ಸ್ ಮೇಲೆ ಭೀಕರ ದಾಳಿ ನಡೆಸ್ತಾರೆ. ಕೊನೆಗೆ ಕಮಾಂಡಿಂಗ್ ಆಫೀಸರ್ ಸೇರಿದಂತೆ ಇಡೀ ಪೊಲೀಸ್ ಪಡೆ ಯಶಸ್ವಿಯಾಗಿ ಧ್ವಂಸಗೊಳ್ಳುತ್ತದೆ. ಕೊನೆಯಲ್ಲಿ ಗಾಯಗೊಂಡಿದ್ದ ಕಿಟ್ಟಿಯನ್ನು ಕಾಪಾಡಿ ಉಳಿದುಕೊಂಡಿದ್ದ ಇನ್ನೊಬ್ಬ ಪೊಲೀಸ್ ಅಧಿಕಾರಿಗೆ ವ್ಯಕ್ತಿಯ ಸಹಾಯ ಸಿಗುವಂತೆ ವ್ಯವಸ್ಥೆ ಮಾಡಿ ದೇವದಾಸ್ ಮತ್ತು ಚಂದ್ರ ಇಬ್ಬರು ಜೊತೆಯಾಗಿ ಕಾರಿನಲ್ಲಿ ಹೊರಟುವುದರಿಂದ